ಈ ಸಿನಿಮಾ ಇಟ್ಸ್ ನಾಟ್ ಲೈಕ್ ಎ ಸಿನಿಮಾ, ಟ್ರೈಲರ್. ಈ ಪಿಕ್ಚರೇ ಟ್ರೈಲರ್. ಅದು 2.5 ನಿಮಿಷ ಟ್ರೈಲರು, ಇದು 2.5 ಗಂಟೆ ಟ್ರೈಲರ್. ಸರ್ ಆರ್ ಯು ಸೀರಿಯಸ್? ಎಸ್, 2.5 ಗಂಟೆ ಟ್ರೈಲರ್ ತರಾನೇ ಮಾಡ್ಬಿಟ್ಟಿದ್ದೀರಾ. ಸಿನಿಮಾ ಟ್ರೈಲರ್. ಓಕೆ, ನೀವು ಹೊರಗಡೆ ಬರ್ಬೇಕಾದ್ರೆ ವಾಟ್ ಎವರ್ ಯುವರ್ ವಿಶ್, ನೀವು ಸ್ಟೋರಿ ನೀವೇ ಮಾಡ್ಕೋ. ಪಾತ್ರಗಳು ಮಾತ್ರ ಕನೆಕ್ಟ್ ಆಗ್ತಾನೇ ಇರ್ತಾವೆ ನಿಮಗೆ. ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಎದ್ರೆ ಆ ಕೋಳಿ ಸೌಂಡ್ಗಳು, ಆ ಮಾತಾಡೋ ಜನ, ಹೊರಗಡೆ ಬಂದಾಗ ಅವನು ಇನ್ನ ಮಲ್ಗವನೇ ಮಗನ ಎಬ್ಬರ್ಸು, ಏನೇ ಆ ಬ್ಲಡ್ ಪ್ರೇಮ್ ಇಷ್ಟ ಹಾಕಿದಾನೆ ಅಂತ. ಬಟ್ ಕಾಲ್ ಏಟಾದಾಗ ಬ್ಲಡ್ ಬಂದಾಗ ಚಪ್ಪಲಿ ಬಂದೇ ಬರ್ತದೆ. ಬಟ್ ಎಲ್ಲದಕ್ಕಿಂತ ಆ ಚಪ್ಪಲಿ ಕಿತ್ತೋಗಿದೆ, ಅದಕ್ಕೊಂದು ಕಾರಣ ಇರ್ತದೆ. ನಾನು ಕೆಲಸದ ವಿಷಯದಲ್ಲಿ ಸೋಲಲ್ಲ ಬಾಸ್. ಬೇರೆ ನೀವೆಲ್ಲರೂ ಸೋಲ್ಸಿ, ಸೋಲ್ತೀನಿ, ಕಾಲಿಡ್ಕೊಬಿಡ್ತೀನಿ. ಕೆಲಸದ ವಿಷಯದಲ್ಲಿ ಐ ಆಮ್ ನಾಟ್, ನಾನು ಡೌನ್ ಫಾಲ್ ಆಗೋದೇ ಇಲ್ಲ. ಯಾರು ಹೇಳಿ, ಇನ್ಕ್ಲೂಡಿಂಗ್ ಬಂದು ನಾನು ನನ್ನ ತಾಯಿ ಇದ್ದಾಗ ಅಷ್ಟೇ, ನಮ್ಮ ಅಮ್ಮ ಇದ್ದಾಗ ನಮ್ಮ ಅಮ್ಮಗೆ ತೋರಿಸಿಲ್ಲ ನಾನು. ಅದು ನನ್ನ ತಾಯಿ ಗೊತ್ತಿತ್ತು ಯಾವಾಗ್ಲೂ. ಓಕೆ, ಕೆಲಸದ ವಿಷಯದಲ್ಲಿ ನಾನು ಯಾರಿಗೂ ಕಾಂಪ್ರಮೈಸ್ ಆಗಲ್ಲ, ಯಾರಿಗೂ ಸೋಲಲ್ಲ. ಈ ಸಿನಿಮಾ ಇಟ್ಸ್ ನಾಟ್ ಲೈಕ್ ಎ ಸಿನಿಮಾ, ಟ್ರೈಲರ್. ಈ ಪಿಕ್ಚರೇ ಟ್ರೈಲರ್. ಈ ಸಿನಿಮಾ ಏನಿದೆ, ಈಗ ನೀವು ಟ್ರೈಲರ್ ನೋಡಿದಿರಲ್ವಾ, ಇದು ಸ್ವಲ್ಪ ಬಿಗ್ ಟ್ರೈಲರ್, 2.5 ಗಂಟೆ ಟ್ರೈಲರ್. ಅದು 2.5 ನಿಮಿಷ ಟ್ರೈಲರು, ಇದು 2.5 ಗಂಟೆ ಟ್ರೈಲರು. ಬಟ್ ಪ್ರತಿ ಪಾತ್ರಕ್ಕೂ ಪ್ರತಿ ಇದಕ್ಕೂ ಜಸ್ಟಿಫಿಕೇಶನ್ ಹೋಗುತ್ತೆ. ಬಟ್ ಸಿನಿಮಾ ನೋಡಿ ನೀವು ಥಿಯೇಟ್ರಿಂದ ಎದ್ದು ಹೊರಗಡೆ ಬರ್ಬೇಕಾರೆ ಸ್ಟೋರಿ ನೀವೇ ಮಾಡ್ಕೋಬೇಕು. ಐ ಆಮ್ ನಾಟ್ ಸ್ಟೋರಿ ಟೆಲ್ಲರ್. ನಾನು ಸ್ಟೋರಿ ಟೆಲ್ಲರ್, ನೀವೇ ಮಾಡ್ಕೋಬೇಕು. ನೀವು ಸ್ಟೋರಿ ನೀವೇ ಮಾಡ್ಕೊಳ್ಳಿ, ವಾಟ್ ಎವರ್ ಯುವರ್ ವಿಶ್. ಸರ್ ಆರ್ ಯು ಸೀರಿಯಸ್? ಎಸ್, 2.5 ಗಂಟೆ ಟ್ರೈಲರ್ ತರಾನೇ ಮಾಡ್ಬಿಟ್ಟಿದ್ದೀರಾ. ಸಿನಿಮಾ ಟ್ರೈಲರ್. ಓಕೆ, ನೀವು ಹೊರಗಡೆ ಬರ್ಬೇಕಾದ್ರೆ ವಾಟ್ ಎವರ್ ಯುವರ್ ವಿಶ್, ನೀವು ಸ್ಟೋರಿ ನೀವೇ ಮಾಡ್ಕೋಬೇಕು. ಪಾತ್ರಗಳು ಮಾತ್ರ ಕನೆಕ್ಟ್ ಆಗ್ತಾನೇ ಇರ್ತಾವೆ ನಿಮಗೆ, ಲೈಕ್ ದಿಸ್. ಓಕೆ, ಸತ್ಯವತಿ ಅನ್ನೋ ಪಾತ್ರ ಪ್ಲಸ್ ಸ್ವಲ್ಪ ಅಪ್ಡೇಟ್ ಅಂತಿಲ್ಲ, ಪ್ಲೇಲಿ ಸ್ವಲ್ಪ ಚೇಂಜ್ ಆಗೋಣ ಅಂತ ಅಷ್ಟೇ. ಸಿಂಪಲ್, ಲವ್ಲಿ ಸಿಂಪಲ್. ಇಬ್ರು ವಿಮೆನ್ ಕ್ಯಾರೆಕ್ಟರ್ಸ್, ಸತ್ಯವತಿ ಆಗ್ಲಿ ಹೀರೋಯಿನ್ ಅವ್ರದ್ದಾಗ್ಲಿ, ಅಂದ್ರೆ ಹೀರೋಯಿನ್ ಹೇರ್ ಕಟ್ ಮಾಡುವ ಒಂದು ದೃಶ್ಯ ಕೂಡ ಇದೆ. ಬಟ್ ಲೆಟ್ಸ್ ವಿಚ್ ಮೀನ್ಸ್ ಖಂಡಿತವಾಗ್ಲೂ ಏನೋ ಒಂದು ಪಾತ್ರ ಅಂತ ಖಂಡಿತ ಇದೆ, ರೈಟ್, ಅವರಿಬ್ಬರಿಗೂ. ಬಟ್ ಟೆಲ್ ಮಿ ಅಬೌಟ್ ವಾಟ್ ಎವರ್ ಯು ಕ್ಯಾನ್ ಟೆಲ್ ಮಿ ಅಬೌಟ್ ಸತ್ಯವತಿ. ಬಿಕಾಸ್ ನನಗನ್ಸತ್ತೆ KD ಅನ್ನೋದೇ ಸತ್ಯವತಿಯ ಒಂದು ಹಠ, ಒಂದು ಛಲವ ಅಂತ ಕೂಡ ನನಗನ್ಸತ್ತೆ ಸ್ವಲ್ಪ. KD ಸತ್ಯವತಿ ಹೆಸರೇ ಸತ್ಯವತಿ ಅಲ್ವಾ, ಸತ್ಯಕ್ಕೆ ದೂರವಾದ ಮಾತದ. ಸೊ ಇಟ್ಸ್ ಮೋಸ್ಟ್ ಪವರ್ಫುಲ್ ಕ್ಯಾರೆಕ್ಟರ್ಸ್ಗಳು. ಕಾಳಿದಾಸ ಎಷ್ಟು ಪವರ್ಫುಲ್ ಕ್ಯಾರೆಕ್ಟರ್, ಅದರಲ್ಲಿ ಡಾಕ್ ದೇವ ಮೋಸ್ಟ್ ಪವರ್ಫುಲ್ ಕ್ಯಾರೆಕ್ಟರ್. ಅಂಡ್ ದೆನ್ ಸತ್ಯವತಿ ಇಸ್ ಮೋಸ್ಟ್ ಪವರ್ಫುಲ್. ಡಾಕು ಅಂತ ನಿಮ್ಗೆ ಗೊತ್ತಿರ್ಬೇಕು. ಡಾಕ್ ಅದನ್ನ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ ನಿಮ್ಗೆ. ಡಾಕ್ ಅಂದ್ರೆ ಎಲ್ಲ ತಿಳ್ಕೊಂಡ್ರೆ ದಾಕ್ ಅಂತಾರೆ, ನಾಟ್ ಎ ಡಾಕ್ ಅಂದ್ರೆ ನಿಮ್ಗೆ ಗರಡಿಲಿ ಪಟ್ಗಳಾಗ್ತಾರೆ, ಗೊತ್ತಾ ನಿಮ್ಗೆ? ಗರಡಿ ಗೊತ್ತಾಯ್ತು, ಅದ್ರ ನೇಮು. ಡಾಕ್ ನಿಮ್ಗೆ ಏನಾಗುತ್ತೆ, ಹಿಂದೆಗಡೆ ಒಬ್ಬ ತಪ್ಕೊಂಡು ಲೆಗ್ ಸೆಂಟರ್ ಒಳಗಡೆ 2 ಲೆಗ್ ಒಳಗಡೆ ಹಾಕ್ಬಿಟ್ಟು ಹಿಂದೆ ಬೆನ್ನು ತೆಗೆದು ಬಿಸಾಕಿದ್ರೆ ಅದು ಒಂದು ಪಟ್ಟು ಡಾಕ್. ಅವನು ಸೋತ ಅಂದ, ಅದು ಈ ಬೆನ್ನು ಹೋಗಿ ಕೆಳಗಡೆ ಬಿದ್ದ ಮಣ್ಣಿಗೆ ಡಾಕ್, ಅದಕ್ಕೆ ಫೇಮಸ್ ಅವನು. ಅದಕ್ಕೆ ಆ ಮ್ಯಾಚ್ ಇದೆ. ಎಸ್, ಅದು ಫೇಮಸ್. ದಟ್ಸ್ ಅ ಡಾಕ್ ದೇವ, ದಟ್ಸ್ ಅ ಗರಡಿ ಪೈಲ್ವಾನ್ಗಳು ಇದ್ ಮಾಡೋ ಇದದು. ಸೊ ದಿಸ್ ಇಸ್ ಡಾಕ್ ದೇವ ಕ್ಯಾರೆಕ್ಟರ್, ಪಾತ್ರ. ಅದಕ್ಕೊಂದು ಜಸ್ಟಿಫಿಕೇಶನ್ ಇದೆ. ಅಂಡ್ ಸತ್ಯವತಿಗೆ ಒಂದು ಜಸ್ಟಿಫಿಕೇಶನ್ ಇದೆ. ಅಂಡ್ ಮಚ್ ಲಕ್ಷ್ಮಿ. ಯಾವುದೇ ಹೀರೋಯಿನ್ಸ್ಗಳಾಗ್ಲಿ, ಈಗ ರೇಷ್ಮನ್ನ ಇಂಟ್ರೊಡ್ಯೂಸ್ ಮಾಡಿದ್ವಿ ಸೆಕೆಂಡ್ ಸಿನಿಮಾ ಒಳಗೆ, ಯಾವುದೇ ಹೀರೋ ಹಿಂದೆ ಓಸು ಹಿಡ್ಕೊಂಡು ಸುತ್ತೋದು, ಮತ್ತೆ ಯಾವುದೊಂದು ಐ ಲವ್ ಯು ಅಂತ ಹೇಳೋದು, ಇವ್ಯಾವೂ ಇಲ್ಲ. ನಾನು ಬಾಯಲ್ಲಿ ಐ ಲವ್ ಯು ಅಂತ ಹೇಳ್ಸೇ ಇಲ್ಲ. ಬಟ್ ಲವ್ ಸ್ಟೋರಿ ಇರುತ್ತೆ, ಬಾಯಲ್ಲಿ ಐ ಲವ್ ಯು ಅಂತ ಹೇಳ್ಸಲ್ಲ. ಯಾಕೆಂದ್ರೆ ಎಷ್ಟು ಸರಿ ಐ ಲವ್ ಯು ಅಂತ ಹೇಳಿಸ್ತೀರಿ? ನಾನು ಏನು ಪ್ರೀತಿ ಮಾಡ್ತೇನೆ ಅಂತ ಎಷ್ಟು ಸರಿ ಹೇಳಿಸ್ತೀರಿ? ವಾಟ್ ಇಸ್ ಎಕ್ಸ್ಪ್ರೆಷನ್ ಇದೆ, ಮ್ಯೂಸಿಕ್ ಇದೆ, ಎಕ್ಸ್ಪ್ರೆಷನ್. ಅದ್ರಲ್ಲಿ ಕತೆ ಕಟ್ಬೋದು ನೀವು. ಅದನ್ನೆಲ್ಲ ಹೇಳ್ತಾ ಕೂತ್ಕೊಂಡ್ರೆ ಇವನು ಅದೇ ಹೇಳ್ತಾನೆ ಗುರು ಅಂತಾರೆ. ಅದನ್ನ ಹೇಳೋದೇ ಬೇಡ, ಬೇರೆ ತರ ಹೇಳ್ಬೇಕು. ಪಾತ್ರ ಅದು ಗಟ್ಟಿತನ ಇದೆ. ಇನ್ಫ್ಯಾಕ್ಟ್ ಹಾಡಲ್ಲೇ ನೀವು ಸೆಟ್ ಆಗಲ್ಲ ಅಂತ ಹೇಳಿ. ಎಸ್, ಅದಕ್ಕೆ ತುಂಬಾ ಒಳ್ಳೆ ಪಾತ್ರ ಅದು. ಮಚ್ ಲಕ್ಷ್ಮಿ ವೆರಿ ಪಾತ್ರ. ಮಂಜುಳವರು, ನಮ್ಮ ಮಾಲಾಶ್ರೀ ಅಮ್ಮ, ಮತ್ತೆ ನಮ್ಮ ಮೇಡಮ್ ಅವರು, ರಕ್ಷಿತ್ ಅವರು, ಇವ್ರನ್ನೆಲ್ಲ ನೆನಪು ಮಾಡುತ್ತದು ಆ ಥರದ್ದು ಒಂದು ಪಾತ್ರ. ಆಮೇಲೆ ಅವರಿಬ್ರು ಜುಗಲ್ ಬಂದಿರೇ ಮಜಾ ನನಗೆ, ಧ್ರುವ ಅವರು ಮತ್ತೆ ಯಶ್ವಂತ್. ಸೊ ಇಬ್ರು ಮಜವಾಗಿ ಮಾಡ್ಯಾರೆ. ದೆನ್ ಅಲ್ಲಿಂದ ಬಂದ್ರೆ ರವಿ ಸರ್, ಅಣ್ಣಯ್ಯಪ್ಪ ತುಂಬಾ ಪ್ರೀತಿಯಿಂದ ಬಂದು ನಾನು ಕೇಳಿದ ತಕ್ಷಣ ಬಂದ್ ಮಾಡಿದ್ರು. ಈ ನನ್ನ ಮಗ ಬರೋ ಅಷ್ಟು ಇದಕ್ಕೆ ಎಳ್ಕೊಂಬಂದು 8 ದಿವಸ 10 ದಿನ ಶೂಟಿಂಗ್ ಮಾಡ್ತೇನೆ ಅಂದ್ರು. ಬಟ್ ಅದನ್ನ ಮೇಕಿಂಗ್ ಮಾಡ್ಬೇಕನ್ನ. ಪ್ಲಸ್ ಐ ಥಿಂಕ್ ಹಿ ಕ್ಯಾನ್ ರಿಲೇಟ್ ಟು ಯು. ಅಂದ್ರೆ ನಿಮ್ಮಲ್ಲಿ ಯಾವ ಒಂದು ಒಳ್ಳೆ ರೀತಿಯ ಹುಚ್ಚತನ ಇದೆಯೋ ಅದನ್ನ ಅವರು ಮಾಡಿದವ್ರೆ. ಅವ್ರು ಭಯಂಗೆ ಇಲ್ಲ ನನ್ನ, ಯಾಕಂದ್ರೆ ಅವ್ರು ಮಾಡಿರೋದೇ ನಾವು ಮಾಡ್ತಾ ಇರೋದು. ನಮಗೆ ಮಾತಾಡಂಗೆ ಇಲ್ಲ ಅವರು. ಅದು ಇಸ್ ಎ ಬಿಗ್ ಸೋ ಮ್ಯಾನ್ ಇಡೀ ಇದಕ್ಕೆ. ಅವ್ರು ಮಾಡಿರೋದು ನಾವು ಮಾಡ್ತಾ ಇದೀವಿ ಅಷ್ಟೇ. ಬಿಟ್ರೆ ಅವ್ರು ಇನ್ಸ್ಪೈರ್ ನನಗೆ ಪ್ರತಿ ಮೇಕಿಂಗ್ ವೇಸಲ್ಲಿ ಬಂದಾಗ. ನಾವ್ ಈಗೇನು VFX ಗ್ರಾಫಿಕ್ಸ್ ಒಂದು ಮಾತಾಡ್ತೀವಿ ವಾಸಿಯವ್ರೆ, ಅವ್ರು ಅವಾಗ ಏನು ಇಲ್ದೆ ಮಾಡಿದವ್ರು ಅವರು, ಅಂತ ಲೆಜೆಂಡ್ರಿ ಅವರು. ಸೊ ಹೋಗಿ ಕೇಳಿದ ತಕ್ಷಣ ಯಾವಾಗ ಶೂಟಿಂಗು ಅಂದ್ರು, ಬಿಟ್ರೆ ಕತೆ ಕೇಳಲಿಲ್ಲ ಅವರು. ಕತೆ ಕೇಳಲಿಲ್ಲ, ನನ್ನ ಪಾತ್ರ ಏನು ಅಂತ ಕೇಳಲಿಲ್ಲ. ಸೊ ಬಂದ ತಕ್ಷಣ ನಾನೊಂದು 10 ದಿವಸ ಅವ್ರ ಕಾಸ್ಟ್ಯೂಮ್ ಚೇಂಜ್ ಮಾಡಿ, ಹೇರ್ ಸ್ಟೈಲ್ ಚೇಂಜ್ ಮಾಡಿ ಮಾದೆ. ಒಂದ್ಸರಿ ಬೈದ್ರು, ನನ್ನ ಮಗನೇ ಹೀರೋಯಿನ್ಗೆ ನಾನು ಇಷ್ಟು ಸರಿ ಮಾಡ್ತೀನಿ ಕಾಸ್ಟ್ಯೂಮ್ ಚೇಂಜ್ ಮಾಡಿಸ್ಕೊಂಡು, ನೀನು ನನಗೆ ಮಾಡ್ತಾ ಇದೆಯಲ್ಲೋ, ಉಲ್ಟಾ ತಿರ್ಗಿಸಿದ್ಯಾ ನನ್ನ ಮಗ ನೀನು ನನಗೆ ಅಂತ. ಈ ಮಟ್ಟಕ್ಕೆ ಅವರು ನನಗೆ ಬಂದು ಪಾಪ ಕೇಳಿದ ತಕ್ಷಣ ಬಂದರು, ಅಣ್ಣಯ್ಯಪ್ಪ
ಆ ಪಾತ್ರನೂ ಅಷ್ಟೇ ಕತೆ ಅವರೇ ಮಾಡ್ಕೋಬೇಕು ಪಿಕ್ಚರ್ ರಿಲೀಸ್ ಆದ್ಮೇಲೆ. ಜನಗಳು ಕೆಲವು ಪಾತ್ರಗಳೆಲ್ಲ ಹಂಗೆ ಇವೆ. ಧರ್ಮ ಅಂದ್ರೆ ಅರ್ಧಕ್ ನಿಲ್ಸ್ತೀರಾ ಅಂತಲ್ಲ, ಗೊತ್ತಿಲ್ಲ ನನಗೆ, ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಆ ಪಾತ್ರನೂ ಅಷ್ಟೇ. ಅಂಡ್ ದೆನ್ ವಾಟ್ ನೆಕ್ಸ್ಟ್ ಧರ್ಮ, ರಮೇಶ್ ಸಾರು ಈಸ್ ಅಮೇಜಿಂಗ್. ಅವ್ರು ನೋ ವರ್ಡ್ಸ್, ನನಗೆ ಆ ಪದನೇ ಗೊತ್ತಿಲ್ಲ. ಅವ್ರ ಮೊನ್ನೆ ಕೂಡ ಕೆಡಿಗೆ ಬೇರೆ ಬೇರೆ ಎಕ್ಸ್ಪ್ಯಾನ್ಷನ್ ಈಸ್ ಅಮೇಜಿಂಗ್ ಆಕ್ಟರ್, ಕ್ಯಾನಾಟ್. ನಾನು ಅವರೊಟ್ಟಿಗೆ ಕೆಲಸ ಮಾಡಿ ತುಂಬಾ ಅದ್ಭುತ ನನಗೆ. ಅವ್ರದ್ದು ಅಷ್ಟೇ, ಆ ಪಾತ್ರಗಳು ಅಷ್ಟೇ ಗೊತ್ತಿಲ್ಲ. ಅವರು ಆಡಿಯನ್ಸೇ ಕತೆ ಮಾಡ್ಕೋಬೇಕು. ಓಕೆ, ಐ ಡೋಂಟ್ ನೋ. ಬಟ್ ನನ್ನ ಡಾರ್ಲಿಂಗ್ ಬರ್ತಾರೆ ಸುದೀಪ್ ಅವರು, ಕಿಚ್ಚ ಸುದೀಪ್, ಕಾಲಭೈರವ ಇಟ್ಸ್ ಅ ಮೋಸ್ಟ್ ಪವರ್ಫುಲ್ ಲೀಡು. ಸೊ ಅದಕ್ಕೂ ಅಷ್ಟೇ, ಯಾರು ಜನ ಸಿನಿಮಾ ನೋಡ್ತಾರೆ ಎದ್ದು ಬರ್ತಾ ಇರ್ಬೇಕಾರೆ ಅವ್ರವರೇ ಸ್ಟೋರಿಗಳನ್ನ ಅವ್ರವರೇ ಮಾಡ್ಕೋಬೇಕು. ದಿಸ್ ಅ ಟ್ರೈಲರ್. ಸೊ ಡ್ರಾಪೇ ಇಲ್ಲ, ಎಲ್ಲೋ 2.5 ಗಂಟೆ ಡ್ರಾಪ್ ಆಗದೇ ಇಲ್ಲ, ಓಡ್ತಾ ಇರುತ್ತೆ. ಶುರು ಆದ್ರೆ ಟೇಕಪ್ ಆದ್ರೆ ಹೋಗ್ತಾ ಇರ್ತದೆ. ಸರಿ 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 ಸರ್, ನೀವು ಕೂತ್ ಬರೆಯಲ್ಲ ಅಂತ ಹೇಳಿದ್ರಿ, ಬಟ್ ಹೌ ಡು ಯು ವರ್ಕ್ ವಿತ್ ಯೋರ್ ಡೈಲಾಗ್ ರೈಟರ್? ನಮ್ಮ ಹುಡುಗರು ಬರೀತಾರೆ. ಅದೇ ಈಗ ನಾನು ಹೇಳ್ತೀನಿ, ಈಗ ಏನ್ ಬರ್ಬೇಕು ಅಂತ ಹೇಳ್ಬಿಡ್ತೀರ? ನಾನು ಫುಲ್ಲು ಸ್ಟಾರ್ಟ್ ಟು ಎಂಡ್ ಹೇಳ್ಬಿಡ್ತೀನಿ ನಾನು ಅವ್ರಿಗೆ, ನಮ್ಮ ಮೈಕ್ಳಿಗೆ. ಅವು ಬರೀತಾವೆ ಕುಂತ್ಕೊಂಡು. ಅದ್ರಲ್ಲಿ ಎಕ್ಸ್ಪೆಷಲಿ ನನಗೆ ಸ್ಟಾರ್ಟಿಂಗ್ ಇಂದನೂ ಅಷ್ಟೇನೆ ಎಲ್ಲ ಹೊಸ ಹುಡುಗರನ್ನ ಇಂಟ್ರೊಡ್ಯೂಸ್ ಮಾಡಿದ್ ನಾನು, ಎಲ್ಲ ಕರಿಯಿಂದನೂ ಅಷ್ಟೇನೆ. ಆಮೇಲೆ ಜೋಗಿ ಇದ್ರಲ್ಲಿ ಮಳವಳ್ಳಿ ಸಾಯಿ ಕೃಷ್ಣ ಅವ್ರನ್ನ ಇದನ್ನ ಮಾಡಿ ತಗೊಬಂದ್ಬಿಟ್ವಿ ಸರ್. ಅದ್ರಲ್ಲಿ ಒಂದ್ ಹೇಳ್ಬಿಡ್ತೀನಿ, ಅದೇ ಸುದೀಪ್ ಅವ್ರ ಮನೇಲಿ ಯಾವಾಗಲೂ ಸಿಕ್ಕಾಗ ಅದರಲ್ಲಿ ಒಂದು ಮೋನೋಲಾಗ್ ಸರ್. ಇವರು ಬಂಗಾರ ಬಳೆ ಕತ್ಕೊಂಡ್ ಬಂದ್ಬಿಟ್ಟಿರ್ತಾರೆ. ಅರುಣದತ್ತಿ ನಾಗ್ ಅವರು ಇವ್ರಿಗೆ ಶಿವರಾಜ್ ಕುಮಾರ್ ಅವ್ರು ಹೇಳೋದು ಅದೇ, ನನ್ಗೆ ಅದು ನೀವ್ ಹೆಂಗ್ ಬರ್ಸದ್ರಿ ಅಂತ. ಈಗ ಅನ್ನ ತಿಂದ ಐಕಳೆ ಬದುಕ್ತಾ ಇಲ್ಲ, ಇನ್ನು ವಿಷ ತಿಂದು. ಹೌದು ಅದು ಒಂದು ಪಕ್ಕ ನಮ್ಮ ಲೋಕಲ್ ವರ್ಡ್ಸ್ಗಳು ಭಾಷೆ, ಪಕ್ಕ ನಮ್ಮ ಲ್ಯಾಂಗ್ವೇಜ್ಗಳು ಅವೆಲ್ಲ, ಕೊಳೆಗಾಲ ಆಗ್ಲಿ ಇದಾಗ್ಲಿ. ಸೊ ಪಕ್ಕ ನಾವು ಆಡೋ ಭಾಷೆ ಅಂತೀವಲ್ಲ, ಜನಪದ ಅಂತೀವಲ್ಲ, ಆ ಥರದ್ದು ಭಾಷೆಗಳವು ರೆಗ್ಯುಲರ್ ರುಟೀನು. ನೀವು ಬೆಳಿಗ್ಗೆ ಇದ್ರೆ ಬಾಸ್, ನೀವು ಕೆಲವು ಕಡೆ ಹೋದ್ರೆ ಕೊಳ್ಳೇಗಾಲ ಸೈಡ್ ಹೋಗ್ಲಿ, ನಮ್ಮ ಮಂಡ್ಯ ಹಳ್ಳಿಗಳ ಸೈಡ್ ಹೋಗಿ, ಮೈಸೂರು ಹಳ್ಳಿಗಳ ಸೈಡ್ ಹೋಗಿ ಬಾಸ್, ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಎದ್ರೆ ಆ ಕೋಳಿ ಸೌಂಡ್ಗಳು, ಆ ಮಾತಾಡೋ ಜನ, ಹೊರಗಡೆ ಬಂದಾಗ ಅವನು ಇನ್ನ ಮಲ್ಗವನೇ ಮಗನ ಎಬ್ಬರಿಸೋ ಅದು, ಆ ಪದಗಳು, ಆ ಜನಪದಗಳು, ಆಮೇಲೆ ಆ ಸಾಂಗ್ಗಳು, ಸೊಗಡುಗಳು ಬಾಸ್, ಅವೆಲ್ಲ ನೋಡ್ಬೇಕು ನೀವು. ಅದನ್ನ ನಾನು ಮಾಡಬೇಕು ಪಿಕ್ಚರ್. ದೇವ್ರಣ್ಣ ನಾನು ಮಾಡ್ತೀನಿ, ಬಿಡಲ್ಲ, 100% ಮಾಡ್ತೀನಿ. ಬಟ್ ಕೆಲವು ಆಕ್ಷನ್ ಹೀರೋಗಳು ಅಂದಾಗ ಈ ತರ ವೈಭೀಕರಣ ಮಾಡ್ಕೊರ್ಬೇಕು. ಬಟ್ ಅದು ಇದ್ರಲ್ಲೂ ಮಾಡಿದೀನಿ, ಅದ್ರಲ್ಲೂ ಮಾಡಿದೀನಿ. ಸೊ ಇಲ್ಲ ಅಂತಿಲ್ಲ. ಸೊ ನನ್ನ ತಾಳ್ಮೆ ಆಗ್ಲಿ, ನನ್ನ ಇದಾಗ್ಲಿ, ಅದರಲ್ಲಿ ಸಾಯಿ ಕೃಷ್ಣ ಅವ್ರು ಬಂದು ಚೆನ್ನಾಗೆ ಇದನ್ನ ಮಾಡಿದ್ರು. ಅದಾದ್ಮೇಲೆ ವಿಜಯ್ ಈಶ್ವರ್ ಅಂತ ಕೆಲಸ ಮಾಡಿದ್ರು. ಕರೆಕ್ಟ್, ವಿಜಯ್ ಈಶ್ವರ್ ಮಾಡಿದ್ರು ಪಾಪ, ವೆಲ್ ನೈಸ್. ಅವ್ರು ವರ್ಷಾನ್ಗಟ್ಲೆ ಒಟ್ಟಿಗೆ ಕೆಲಸ ಮಾಡಿದ್ರು. ಅಂಡ್ ಏಕ್ಲವ್ಯ ಮತ್ತೆ ಇದಕ್ಕೂ ಡಿಸ್ಕಷನ್ಗೆಲ್ಲ ಕೂತಿದ್ರು ಚೆನ್ನಾಗೆ. ಅಂಡ್ ಅದಾದ್ಮೇಲೆ ಗಾಂಧಿ ಬಂದ. ಗಾಂಧಿ ನನಗೆ ತುಂಬಾ ಕಮರ್ಷಿಯಲ್ ಇದು ಬಂದ ತಕ್ಷಣ ಇವನ್ನ ನೋಡೋಣ, ಟೆಸ್ಟ್ ಮಾಡೋಣ, ಬಡಿ ಮಗ ಏನ್ ಮಾಡ್ತೇನೆ ಅಂದ್ಬಿಟ್ಟು ಒಂದಷ್ಟು ಏನೋ ಬರೀಲ್ಲ ಅಂದ. ಏನೋ ಒಂದು ಓಪನಿಂಗ್ ಡೈಲಾಗ್ ಸರಿಯಾಗಿ ಕೊಟ್ಟ. ನನ್ನ ಮಗನ ಹತ್ರ ವಿಷಯ ಇದೆ, ನಮ್ಮ ರವಿ ಅಂತಿದ್ದ, ನಮ್ಮ ರವಿ ಕೋಡೇಟ್ರ್ ಅಕ್ಕಸಪುರದಲ್ಲೂ ಡೈರೆಕ್ಟರ್. ನನ್ನ ಮಗನ ಹತ್ರ ಏನೋ ವಿಷಯ ಇದೆ, ನನ್ನ ಮಗ ನಾಲ್ಕು ಹೇಳ್ತೀನಿ ಅಂದ್ಬಿಟ್ಟು ಅಲ್ಲಿಂದ ಬರೋದು. ಅವನು ನನ್ನ ವೇವ್ ಲೆಂತ್ ಸೆಟ್ ಆದ. ಬಾಸ್ ನಿಮ್ಗೆ ಹಿಂಗೆ ಬೇಕು ಗೊತ್ತು ಬಿಡಿ ಬಾಸ್. ಯಾಕಂದ್ರೆ ಅವು ಹುಡುಗರೆಲ್ಲ ಹೆಂಗ್ ಬೆಳೆದಿದ್ದಾರೆ ಅಂದ್ರೆ, ಒಂದು ಲೆಕ್ಕ ನನ್ನ ಫ್ಯಾನ್ಸ್ಗಳಿರ್ಬೋದು, ಒಂದು ಲೆಕ್ಕ ನನ್ನ ಸಿನಿಮಾಗಳು ನೋಡಿ ಅವರು ಇನ್ಸ್ಪೈರ್ ಆಗಿ ಇವನ್ಗೆ ಹಿಂಗೆ ಬೇಕಣೆ ಅಂತ ಅನ್ಕೊಂಡ್ ಬಂದಿರ್ಬೋದು. ಬಟ್ ನಾನು ಅವಾಗ ನ್ಯೂಸೆನ್ಸ್ ಮಾಡ್ತಾನೆ ಇರ್ತೀನಿ. ಇದು ಸರಿ ಇಲ್ಲ ಅಂತ ಒಂದ್ಸರಿ ಇದೆ ಕಿತ್ತಿ ಬಿಸಾಕ್ಬಿಟ್ಟು ಬೇರೆ ಬರ್ಕೊಂಡ್ ಅಂತೀನಿ, ಹಿಂಗ್ ಮಾಡ್ತೀನಿ. ಬಟ್ ಅದ್ಭುತ ಬರದ ಇದ್ರಲ್ಲಿ ಗಾಂಧಿ. ನಾನು ಏನ್ ಹೇಳ್ತೀನಿ ಅಂದ್ರೆ, ಸ್ಟಾರ್ಟಿಂಗ್ ಇದೆ, ಮಗ ಇವ್ನಿಗೆ ಬರ್ತಾನೆ, ಹಿಂಗ್ ಹೋಗ್ತಾನೆ, ಹಿಂಗ್ ಮಾತಾಡ್ತಾನೆ, ಇದ್ರ ಮೇಲೆ ಏನೋ ಬರೀಲ್ಲ ಅಂತೀನಿ, ಬರ್ಕೊಬರ್ತಾರೆ. ಎಷ್ಟು ಸಲ ಬೇಕಾದ್ರೂ ಬರ್ಕೊಂಡ್ಬರ್ತಾರೆ. 100 ಸರಿ ಬರೀತಾರೆ ಸರ್, 100 ಸರಿ ಬೇಕಾದ್ರೆ ಬರೀತಾರೆ. ಯಾರು ಬೇಜಾರು ಮಾಡ್ಕೊಳ್ಳಲ್ಲ. ರೈಟ್ರು ಬೇಜಾರು ಮಾಡ್ಕೊಳ್ಳಲ್ಲ, ಕ್ಯಾಮ್ರಾಮನ್ ಬೇಜಾರು ಮಾಡ್ಕೊಳ್ಳಲ್ಲ, ಮ್ಯೂಸಿಕ್ ಡೈರೆಕ್ಟರ್ ಬೇಜಾರು ಮಾಡ್ಕೊಳ್ಳಲ್ಲ, ಕಿತ್ತಾಕಿ ಕೂಗಾಡಿ ಕಿರ್ಚಾಡಿ ಏನೇ ಮಾಡೋದು ಬೇಜಾರು ಮಾಡ್ಕೊಳ್ಳಲ್ಲ. ಎಲ್ಲ ಮಾಡ್ತಾರೆ ಪಾಪ, ಅನುಭವಿಸಿದಾರೆ, ಅನುಭವಿಸ್ಕೊತಾ ಕರ್ಕೊಂಡು ಹೋಗ್ತಾವ್ರು ನನ್ನ. ನಾನು ಅವಾಗ್ಲೇ ಹೇಳ್ದೆ, ನಾನು ಏನೂ ಅಲ್ಲ, ನಾನು ಐ ಆಮ್ ದ ಝೀರೋ. ಇವರೆಲ್ಲ ಇರೋದ್ರಿಂದನೇ ಪ್ರೇಮ್. ಅಲ್ಲ, ಒಂದ್ ತಮಾಷೆಯಾಗಿ ಹೇಳ್ಬೇಕು ಅಂದ್ರೆ, ನಿಮ್ಮ ಹೆಸರಲ್ಲಿ ಮಾತ್ರ ಪ್ರೇಮ ಇದೆ, ಆದ್ರೆ ನಿಮ್ ದುಶ್ಮನ್ ಎಲ್ರಿಗೂ, ನಿಮ್ ತಂಡದವ್ರಿಗೆ. ಫಸ್ಟ್ ಈ ನನ್ನ ಮಗ ನಮ್ಮ ಕೇಡಿಗೆ ದುಶ್ಮನ್ ನಾನು. ನನ್ನ ಸಿಕ್ಕಾಪಟ್ಟೆ ಎಳಿತಾವ್, ಕಾಲ ಎಳಿತಾವನೆ, ಸಿಕ್ತಾನ್ ನೆಕ್ಸ್ಟ್. ಸರಿ ಸರ್, ಈಗ ಒಂದು ಫೈಟ್, ಹೌ ಡಿಡ್ ಯು ಇಮ್ಯಾಜಿನ್ ಹೌ ಡಿಡ್ ಯು ಕ್ರಿಯೇಟ್ ದಟ್ ಫೈಟ್ ಅಂತ? ಫೈಟ್ ನಡೀತಾ ಇರುತ್ತೆ, ಅದ್ರಲ್ಲಿ ಒಂದು ಡ್ಯಾನ್ಸ್ ಸ್ಟೆಪ್ಪು ಬರುತ್ತೆ, ಡೈಲಾಗು ಬರುತ್ತೆ, ಆಕ್ಷನ್ ಆಬ್ವಿಯಸ್ಲಿ ಇದ್ದೇ ಇರುತ್ತೆ, ಎಮೋಷನ್. ಕ್ಯಾರೆಕ್ಟರ್ ಬಸ್, ಅದು ಮೋಸ್ಟ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ದು. ಅದನ್ನ ಚೆನ್ನಾಗಿ ನಿಭಾಯಿಸ್ತಾ ಧ್ರುವ, ಒಳ್ಳೆ ನಿಭಾಯಿಸ್ತಾ. ಯಾಕಂದ್ರೆ ಕಥೆ ಹೇಳ್ಬೇಕು. ಸಿನಿಮಾ ಬಂದ್ಬಿಟ್ಟು KD ಅಂದ್ರೆ ಯಾರು ಅಂತಂದ್ರೆ ಕಾಳಿದಾಸ ಯಾರು ಅಂದ್ರೆ ಧ್ರುವನ್ ಕ್ಯಾರೆಕ್ಟರ್. ಕಾಳಿದಾಸ ಅವನು ಎಲ್ಲಾನು ಎತ್ಕೊಂಡು ಹೋಗ್ಬೇಕು, ಹೆಗಲ ಮೇಲೆ ಎತ್ಕೊಂಡು ಹೋಗ್ಬೇಕು. ಅವನು ಆ ಕಥೆನ ಅವನು ಹೆಗಲ ಮೇಲೆ ಸಾರ್ತಿ ಅವನು ಎತ್ಕೊಂಡು ಹೋಗ್ಬೇಕು. ಸೊ ಅದನ್ನ ಚೆನ್ನಾಗಿ ನಿಭಾಯಿಸ್ತಾ. ವೆಲ್ ಗುಡ್, ನೈಸ್. ನಾನು ಯಾವಾಗಲೂ ಅವನ್ನ ಹೇಳ್ತಿರ್ತೀನಿ, ಈ ಸಿನಿಮಾದಲ್ಲಿ ಮಗ ಅದ್ಭುತವಾಗಿ ಮಾಡಿದ್ಯಾ ಕಣ. ಓಪನಿಂಗ್ ಸಿನಿಮಾದಲ್ಲೇ ನೀನು ಎಲ್ಲರನ್ನೂ ಕೂರ್ಸ್ಕೊತಿ, ಆಡಿಯನ್ಸ್ನ ತಪ್ಕೋತಾನೆ, ಎಲ್ರು ನಾನು ಇದೀನಿ ಅಂತ ಪಾತ್ರದ ಒಳಗಡೆ ಹೋಗ್ತಾನೆ. ಸೊ ಇಷ್ಟೆಲ್ಲ ಮಾಡಿ ನಾನು ಅವ್ನಿಗೆ ಯಾವಾಗಲೂ ಹೇಳ್ತೀನಿ, ಉತ್ಪ್ರೇಕ್ಷೆ ಅಂತಲ್ಲ, ಅವನ ಬಗ್ಗೆ ಹೊಗಳ್ತೀನಿ ಅಂತಲ್ಲ,
ಈ ಸರಿ ಎಲ್ಲಾ ಬೇಡ ನಿನ್ಗೆ ಬರ್ತದಲ್ಲ ಮಗನೇ, ಬಡಿ ಮಗನೇ ಹೋಗ್ಲಾ ಅಂತೀನಿ ನಾನು. ಇಲ್ಲ, ಒಂದು ಶಾಟ್ ಆ ಫೈಟ್ ಅಲ್ಲಿ ಐ ಥಿಂಕ್ ಇವ್ರು ಚಪ್ಪಲಿ ಸರಿ ಮಾಡ್ಕೊಂಡು ನಡ್ಕೊಂಡು ಹೋಗೋದು ಒಂದು ಸೈಡ್ ಪ್ರೊಫೈಲ್ ಶಾಟ್ ತುಂಬಾ ಚೆನ್ನಾಗಿ, ಅಂದ್ರೆ ವೆರಿ ಇಂಟೆನ್ಸ್ ಶಾಟ್. ಎಮೋಷನ್ಸ್ ಚೆನ್ನಾಗಿ ಮಾಡಿ. ಎಮೋಷನ್ಸ್. ಹೌದು. ಚಪ್ಪಲಿ ಕಿತ್ತೋಗೋದಕ್ಕೊಂದು ಕಾರಣ ಇರ್ತವೆ, ಎಮೋಷನ್ಸ್ ಇರ್ತದೆ. ಯಾಕೆ ಗೊತ್ತಾ? ಹೌದು, ಯಾಕಂದ್ರೆ ಡ್ಯಾನ್ಸ್ ಅಲ್ಲೂ ಕೂಡ ಚಪ್ಪಲಿ ಇಟ್ಕೊಂಡು ಡ್ಯಾನ್ಸ್ ಮಾಡ್ತಾರೆ. ಸೊ ನಾನು ಅನ್ಕೊಂಡೆ ಓಪನಿಂಗ್ ಟ್ರೂ ಓಪನಿಂಗ್ ಇದ್ರಲ್ಲಿ ಕೆಲವ್ರು ಅನ್ಕೋಬಹುದು ಕಾಲಿಟ್ಟ ತಕ್ಷಣ ಬ್ಲಡ್ ಚಚಕ್ ಅಂತ ಆರುತ್ತೆ ಅಂತ. ಅದ್ ಅನ್ಸ್ಕೋಬಹುದು, ಏನೇ ಆ ಬ್ಲಡ್ ಪ್ರೇಮ್ ಇಷ್ಟ ಹಾಕಿದಾನೆ ಅಂತ. ಬಟ್ ಕಾಲ್ ಏಟಾದಾಗ ಬ್ಲಡ್ ಬಂದಾಗ ಚಪ್ಪಲಿ ಬಂದೇ ಬರ್ತದೆ. ಬಟ್ ಎಲ್ಲದಕ್ಕಿಂತ ಆ ಚಪ್ಪಲಿ ಕಿತ್ತೋಗಿದೆ, ಅದಕ್ಕೊಂದು ಕಾರಣ ಇರ್ತದೆ, ಅದಕ್ಕೊಂದು ಕಥೆ ಇರ್ತದೆ, ಅದಕ್ಕೊಂದು ಎಮೋಷನ್ಸ್ ಇರ್ತದೆ. ಇಷ್ಟಿಲ್ದೆ ಯಾವತ್ತೂ ಬ್ಲಡ್ ಬರಲ್ಲ. ಏನಕ್ಕೆ ಅಂದ್ರೆ ಈ ಬ್ಲಡ್ಗೆ ಒಂದು ಕಥೆ ಇದ್ದು, ಆ ಬ್ಲಡ್ಡೇ ಎಮೋಷನ್ಸ್. ಪ್ರತಿಯೊಬ್ಬ ಮನುಷ್ಯನ ಜೀವನ ಬ್ಲಡ್ ಇಲ್ಲ ಅಂದ್ರೆ ಇಲ್ಲ, ನಾವು ಮನುಷ್ಯನೇ ಇಲ್ಲ. ಬಟ್ ಆ ಬ್ಲಡ್ಡೇ ಎಮೋಷನ್ ಸಿನಿಮಾ. ಸರ್, ಕೊನೆ ಒಂದು ಭಾಗ ಮ್ಯೂಸಿಕ್ ಅಂಡ್ ಲಿರಿಕ್ಸ್ ಅಂತ. ನಿಮ್ಮ ಜರ್ನಿ ಇದ್ರಲ್ಲೂ ಒಂದು ವಿಭಿನ್ನವಾಗಿದೆ. ಅಂದ್ರೆ ಗುರುಕಿರಣ್, ಆರ್ ಪಿ ಪಟ್ನಾಯಕ್ ನೀವು ಎಲ್ಲಿಂದ ತಂದ್ರೆ ನಂಗೆ ಗೊತ್ತಿಲ್ಲ. ಅಂದ್ರೆ ತೆಲುಗಿನವರು ಒಂದು ಬಟ್ ಅವ್ರಿಗೂ ನಿಮ್ಗೂ ಎಲ್ಲಿ ಕರೆಕ್ಟ್ ಆಯ್ತು ಗೊತ್ತಿಲ್ಲ. ಫ್ಯಾಂಟಾಸ್ಟಿಕ್ ಸಾಂಗ್ಸ್. ಗುರುಕಿರಣ್ ಅವರು, ಆರ್ ಪಿ ಪಟ್ನಾಯಕ್ ಅವರು, ಹರಿಕೃಷ್ಣ ಅವರು, ಅರ್ಜುನ್ ಜನ್ಯ ಅವರು. ಐ ಥಿಂಕ್ ದಿಸ್ ಥರ್ಡ್ ಫಿಲ್ಮ್ ವಿತ್ ಅರ್ಜುನ್. ನನಗೆ ಯಾರೋ ಒಬ್ರು ತಮಾಷೆಯಾಗಿ ಹೇಳಿದ್ರು ಸರ್, ನೀವೇನ್ ಅದನ್ನ ಆರಾಮಾಗಿ ತಗೊಳ್ತೀರಿ. ಏನ್ ಹೇಳಿದ್ರು ಅಂದ್ರೆ, ಮ್ಯೂಸಿಕ್ ಡೈರೆಕ್ಟರ್ ಆಗಿರೋದು ಪ್ರೇಮ್ ಅವ್ರಿಗೆ ಸುಲಭ ಅಲ್ವೇ ಅಲ್ಲ. ಅವ್ರು ಬಿಡೋದೇ ಇಲ್ಲ. ಅವ್ರು ಬೇಕಾದ್ರೆ ಬಟ್ಟೆ ಬರೆ ತಗೊಂಡೋಗಿ ಅಲ್ಲಿ ಸೆಟ್ಲ್ ಆಗ್ಬಿಡ್ತಾರೆ ಬೇಕಿದ್ರೆ ಅಂತ. ಹೌ ವಾಸ್ ಯುವರ್ ಜರ್ನಿ ಬೀನ್ ಆಲ್ ದೀಸ್ ಮ್ಯೂಸಿಕ್ ಡೈರೆಕ್ಟರ್ಸ್? ನನ್ನ ಅದೃಷ್ಟ ಅನ್ಕಂತೀನಿ ಇವರೆಲ್ಲ ಸಿಕ್ಕಿರೋದು ನನಗೆ. ಆರ್ ಪಿ ಪಟ್ನಾಯಕ್ ಹೆಂಗ್ ಸಿಕ್ರು ಸರ್? ಆರ್ ಪಿ ಅವ್ರು ಅಂದ್ರೆ ಫಸ್ಟ್ ಗುರುಜಿ ಮಾಡಿದಾಗ್ಲಿ, ಆರ್ ಪಿ ಅವರು ಮಾಡಿದಾಗ್ಲಿ, ಆರ್ ಪಿ ಅವ್ರು ಬಂದ್ಬಿಟ್ಟು ನಿಮ್ಗೆ ಅವಾಗ ಸಿಕ್ಕಾಪಟ್ಟೆ ಫೇಮಸ್ ಆಂಧ್ರ. ನನಗೂ ಅವ್ರಿಗೂ ಲ್ಯಾಂಗ್ವೇಜ್ ಪ್ರಾಬ್ಲಮ್. ಓಕೆ, ಬಟ್ ನನ್ನ ಹತ್ರ ಯಾರೇ ಆರ್ಟಿಸ್ಟ್ ಆಗಲಿ, ಯಾರೇ ಮ್ಯೂಸಿಕ್ ಆಗಲಿ, ಲ್ಯಾಂಗ್ವೇಜ್ ಗೊತ್ತಿಲ್ಲ ಅಂದ್ರೂ ನನಗೆ ಅಡ್ಜಸ್ಟ್ ಆಗ್ತಾರೆ. ಯಾಕಂದ್ರೆ ನನ್ನ ಎಕ್ಸ್ಪ್ರೆಷನ್ ಅಲ್ಲಿ ಗೊತ್ತಾಗ್ಬಿಡುತ್ತೆ ಅವ್ರಿಗೆ, ಈ ಮುಂಡೆ ಮಗನಿಗೆ ಹಿಂಗೆ ಬೇಕು ಕಣಯ್ಯ ಅಂತ. ಸೊ ಈ ಥರದೊಂದು ಇದದು. ಆರ್ ಪಿ ಅವರು ಅಷ್ಟೇ, ನಾವು ಕಂಪೋಸ್ ಮಾಡಿದ್ದೆಲ್ಲ ಇವತ್ತಿನವರೆಗೂ. ಗುರುಜಿ ಮನೇಲಾಗ್ಲಿ ಕುಂತ್ಕೊಂಡು ಕಂಪೋಸ್ ಮಾಡಿದ್ದ, ಓಡಾಡ್ಕೊಂಡು. ಗುರುಜಿ ಇಸ್ ಬಿಸಿಯೆಸ್ಟ್ ಪರ್ಸನ್ ಆ ಟೈಮಲ್ಲಿ. ನಾವು ಹೊಸಬರು. ಬೆಳಿಗ್ಗೆ ಎದ್ದೋದ ತಕ್ಷಣ ಎಲ್ಲಾರ್ದು ಆದ್ಮೇಲೆ ಸೊ ನನ್ನನ್ನು ಕೂರಿಸ್ಕೊಳ್ಳೋರು, ಮಾಡ್ಬಿಡೋರು, ಈಸಿ. ಆರ್ ಪಿ ಪಟ್ನಾಯಕ್ ರಸ್ತೆಲಿ ಹೋಗ್ಬೇಕಾದ್ರೆ ಕಂಪೋಸ್ ಮಾಡಿದ್ದು. ರಸ್ತೆ ಪಾನಿಪುರಿ ತಿನ್ಕೊಂಡು ನಿಮ್ಗೆ ಹಿಂಗೆ. ಓಕೆ, ನಮ್ಮ ಹರಿಕೃಷ್ಣ ಅವರು ಅಷ್ಟೇನೆ, ಹರಿನೂ ಅಷ್ಟೇ. ಬೆಳಿಗ್ಗೆ ಎದ್ದೋದ್ರೆ ಕೀಬೋರ್ಡ್ ಮೇಲೆ ಪ್ರೇಮ್ಜಿ ಬನ್ನಿ, ಇವಾಗ ಏನ್ ಪ್ರೇಮ್ಜಿ ಅನ್ನೋದು, ಗುರುಜಿ ಈ ಥರದೊಂದು ಸಾಂಗು ಏನ್ ಮಾಡೋಣ, ಹೌದಾ ಚಲೋ ಅಂದ್ಬಿಟ್ಟು ಕೀಬೋರ್ಡ್ ಮೇಲೆ ಕುತ್ಕೊಂಡ್ರೆ ಸಾಂಗ್ ಬಂದ್ಬಿಡ್ತಾ. ಪ್ರೇಮ್ಜಿ ತಲೆಕಾಲು, ಬೋಟಿ, ಇಡ್ಲಿ, ಸೂಪರ್ ಸಾಂಗ್ ಇದು ಬಿಡಿ ಹಿಂಗೆ. ಈ ಏನೋ ನಮ್ದು ಹೆಂಗೆ ಅಂದ್ರೆ ಸಾಂಗ್ ಹಿಟ್ ಆದ್ಮೇಲೆ ಸಂಭ್ರಮ ಮಾಡ್ತೀವಲ್ಲ, ನಮ್ದು ಹಂಗಲ್ಲಕ್ಕೆ ಅಲ್ಲ ಬಸ್. ಅಲ್ಲೇ ಕ್ರಿಯೇಟ್ ಅಲ್ಲೇ ಸಂಭ್ರಮ ನಮ್ದು. ಗೊತ್ತು ಹೊಡಿತು ಇಟ್ಟು ಸೂಪರ್ ಹಿಟ್ ಇದು ಅಂತ. ಯಾಕೆ ಅಂದ್ರೆ ಬಿಕಾಸ್ ಆಫ್ ಮ್ಯೂಸಿಕ್ ಡೈರೆಕ್ಟರ್. ಅವ್ರಿಗೆ ನನ್ನ ಪಲ್ಸ್ ಚೆನ್ನಾಗಿ ಗೊತ್ತಿತ್ತು, ಅವ್ರಿಗೆ ನನ್ನ ಪಲ್ಸ್ ಚೆನ್ನಾಗಿ ಗೊತ್ತು. ಆಮೇಲೆ ನಾನು ಕಾಪಿ ಮಾಡ್ತಿದ್ದೆ ಹಂಸಲೇಖ ಅವರು. ಜನಪದ ಅನ್ನೋದೇನಿತ್ತು, ಹಾಡು ಭಾಷೆ ಅನ್ನೋದೇನಿತ್ತು, ಅದನ್ನ ಅವ್ರು ಕ್ಯಾರಿ ಮಾಡ್ಕೊಂಡು ಹೋದ್ರು. ನಾನು ಈ ಒಂಥರ ಏಕ್ಲವೇ ಇದ್ದಂಗೆ. ಅವ್ರ ಹತ್ರ ಕೆಲಸ ಮಾಡದೇ ಇದ್ರು, ಅವ್ರ ಹತ್ರ ಜೊತೆ ಇಲ್ಲದೆ ಇದ್ರು, ಅವ್ರ ಕಾಲು ಮುಟ್ಕೊಂಡಾದ್ರೂ ಬಂದು ಬರ್ಕೊಂಬಂದೆ ನಾನು. ಹಿಂಗೆ ಸಾಂಗ್ಸ್ಗಳು ಮಾಡ್ಕೊಂಬಂದೆ ನಾನು. ಟಿಲ್ ಟುಡೇ ಈ KD ಏನು ಸೂಪರ್ ಹಿಟ್ ಸಾಂಗ್ಗಳು, ಇದು ಅಷ್ಟೇ. ಬಿರಿಯಾನಿ ಮಾಡ್ಕೊಂಡು, ರಸ್ಸಲ್ಲಿ ಓಡಾಡ್ಕೊಂಡು, ಚೆನ್ನೈರಲ್ಲಿ ಓಡಾಡ್ಕೊಂಡು ಕಂಪೋಸ್ ಮಾಡಿ. ಇದೆಲ್ಲದರಲ್ಲೂ ನನಗೆ ಅನ್ಸೋದು ಇನ್ನೂ ತುಂಬಾ ಹೆಗ್ಗಳಿಕೆ ಸಿಗ್ಬೇಕಾದ ಒಂದು ಆಲ್ಬಮ್ ಅಂದ್ರೆ ಪ್ರೀತಿ ಏಕೆ ಭೂಮಿ ಮೇಲೆ ಆಲ್ಬಮ್. ಎಂಥ ಹಾಡುಗಳು ಅದರಲ್ಲಿ. ಈ ಸುಳ್ಳೆ ಸುಳ್ಳು ಇರ್ಲಿ, ಆ ಚಂದಮಾಮ ಹಾಡಿರ್ಲಿ, ಅಥವಾ ಇದು ಸರ್ದಾರ ಜನಪದ, ಅದೆಲ್ಲ ವಾಸ್ ಕಂಪೋಸಿಂಗ್ ಆರ್ ಪಿ ಪಟ್ನಾಯಕ್ ಅವರು. ಬಟ್ ಅದಕ್ಕೆ ಕಥೆ ಕಟ್ಟಿದ್ದು, ಬ್ಯಾಕ್ ಗ್ರೌಂಡ್ ಕಟ್ಟಿದ್ದೆಲ್ಲ ಹರಿಕೃಷ್ಣ ಅವರು, ಹರಿ ಸರ್. ಯಾಕಂದ್ರೆ ಅದನ್ನ ಟೋಟಲ್ ರೆಡಿ ಮಾಡಿದ್ದು. ಯಾಕಂದ್ರೆ ನಾನು ಅದು ಹೇಳ್ತಾ ಇದ್ರೆ ಸಂಬಂಧ ಚೆನ್ನಾಗಿರಲ್ಲ, ಯಾರು ಇದಿರ್ತದೆ. ಬಟ್ ಕಂಪೋಸಿಂಗ್ ಈಸ್ ಅಮೇಸಿಂಗ್. ಆರ್ ಪಿ ಪಟ್ನಾಯಕ್ ಸರ್ ಕಂಪೋಸಿಂಗ್ ಒಳ್ಳೆ ಕಂಪೋಸರ್ ಅವರು. ಅವ್ರು ಕೀಬೋರ್ಡಲ್ಲಿ ಯಾವತ್ತೂ ಕಂಪೋಸ್ ಮಾಡಲ್ಲ, ಯಾಕಂದ್ರೆ ಅವ್ರಿಗೆ ಗೊತ್ತಿರಲ್ಲ. ಅವ್ರಿಗೆ ಮೈಕ್ ಇಟ್ಕೊಂಡು ಇದನ್ನ ಇಟ್ಕೊಂಡು ಆಡ್ಬಿಡ್ತಾರೆ ಅವರು. ಒಂಥರ ನಮ್ಗಳ ತರ. ಸಾರಿ, ಅವ್ರಿಗೆ ನಾನು ಹೋಲಿಕೆ ಮಾಡ್ಕೊತಾ ಬೇಜಾರು ಮಾಡ್ಕೊಬೇಡಿ. ಸೊ ಈಸ್ ಲೆಜೆಂಡ್ ಮ್ಯೂಸಿಕ್ ಡೈರೆಕ್ಟರ್. ಸೊ ನಾವೆಲ್ಲ ರಸ್ತೆಲ್ಲ ಹೋಗಿ ಆಡ್ತೀವಲ್ಲ, ಆ ತರ ಅವರು ಹಂಗೆ ಕಂಪೋಸಿಂಗ್ ಮಾಡಿದವರು. ಬಟ್ ಹರಿ ಅವರು ಅದನ್ನ ಬ್ಯಾಕ್ ಗ್ರೌಂಡ್ ಚೆನ್ನಾಗಿ ಕಥೆ ಕಟ್ಕೊಟ್ರು ನನಗೆ, ಹರಿಕೃಷ್ಣ. ಈ ಬಿಟ್ ಸಾಂಗ್ಸ್ ನ ಹಾಕೋದು ಅಂದ್ರೆ, ನಾನು ಜೋಗಿ ಬಗ್ಗೆ ಆಮೇಲೆ ಮಾತಾಡ್ತೀನಿ ಇನ್ನೊಂದು ಇಂಟರ್ವ್ಯೂ ಅಂತ ಹೇಳಿದ್ದೀನಿ. ಜೋಗಿಯ ಬಗ್ಗೆ ಹೇಳ್ಬಿಡ್ತೀನಿ. ಹೋಗ್ತಾ ಇರುತ್ತೆ ಫಿಲಮ್, ಅದರಲ್ಲಿ ಒಂದು ಬರುತ್ತೆ, ಎಷ್ಟು ಚೆನ್ನಾಗಿ ಬರ್ದಿದ್ದೀರಿ, ಅದ್ ಬರೋ ಪೊಸಿಷನ್ ಆಗ್ಲಿ ಅಥವಾ ಅದ್ರ ಟ್ಯೂನ್ ಆಗ್ಲಿ, ಹೆತ್ತವಳಲ್ಲ ಅವಳು ಹೊತ್ತವಳಲ್ಲ ಅವಳು. ಈ ಬಿಟ್ ಸಾಂಗ್ಸ್ ನ ಬಳಸಿದ್ರೆ ಇದಕ್ಕೆ ಪವರ್ ಇದೆ ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು? ನಿಮ್ಗೆ ಪ್ರತಿ ಸಾರಿ ಒಂದು ಕೆಲವು ಪಾತ್ರಗಳ ಎಲಿವೇಶನ್ ಬೇಕಾಗುತ್ತೆ. ಪ್ರತಿ ಪಾತ್ರಗಳಿಗೆ ಹೇಳ್ಕೊಳಕಾದ್ರೂ ಬೇಕು ನಮ್ಗೆ. ಈ ಪಾತ್ರ ಏನ್ ಹೇಳಕ್ ಹೋಗ್ತಾ ಇದೆ, ಆ ಟೈಮ್ ಸಿಚುವೇಶನ್ ಅಲ್ಲಿ ಇಂದಾಗ ನಾವ್ ಈ ಮುಖಾಂತರ ಹೇಳ್ಬೇಕು ಬಾಸ್. ಮೋಸ್ಟ್ ಎಫೆಕ್ಟಿವ್ ಅದು ಅರ್ಥ ಆಗ್ಬೇಕು. ಯಾಕಂದ್ರೆ ಹಂಸಲೇಖ ಸರ್ ಅದೇ ಮಾಡ್ತಿದ್ದು. ಹಂಸಲೇಖ ಅವರು ರವಿ ಸರ್ ಕಾಂಬಿನೇಷನ್ ಸಾಂಗ್ಗಳ ಪಿಕ್ಚರ್ ನೋಡಿದಿರ ನೀವು, ಕೆಲವು ಸಿನಿಮಾಗಳು ನೋಡಿದಿರ ಬಾಸ್.
ಅದ್ರಲ್ಲಿ ಹಂಗೆ ಹೇಳ್ಕೊಂಡು ಹೋಗ್ತಾರೆ. ಅದ್ರಲ್ಲಿ ಹಂಗೆ ಇದ್ರೂ ಅಷ್ಟೇ, ಕೆಡಿಲು ಅಷ್ಟೇನೆ ತುಂಬಾ ಚೆನ್ನಾಗಿ ಹೇಳಿದೀವಿ. ತುಂಬಾ ಚೆನ್ನಾಗಿ ಕೆಲವು ಬಿಟ್ಸ್ಗಳನ್ನ ಹೇಳಿದೀವಿ, ತುಂಬಾ ಚೆನ್ನಾಗಿ ಹೇಳಿದ್ವಿ ಕೆಡಿಲಿ. ಈಗ ಸೆಟ್ ಆಗಲ್ಲ ಹೋಗೆ, ಅದಕ್ಕೆ ಇವರು ಅವರೇ ಸಿಂಗರ್ ಬರ್ಬೇಕು ಅಂತ ನಿಮ್ ಡಿಸಿಷನ್ ಇರತ್ತಾ ಅದು ಅರ್ಜುನ್ ಜನ್ಯ ಅವರು? ಇಲ್ಲ, ನಾನು ಕೇಳ್ತೀನಿ, ನಾನು ಇವ್ರ ಕೈಲಿ ಆಡ್ಸರ ಮಗ ಚೆನ್ನಾಗಿರ್ತದೇನೋ ಅಂತ. ಅವನು ಗೈಡೆನ್ಸ್ ಮಾಡ್ತಾನೆ, ಸರ್ ಇವ್ರು ಬೇಡ ಸರ್ ಇವ್ರ ಕೈಲಿ ಆಡ್ಸೋಣ, ಇಲ್ಲ ಅವನೇ ಹೇಳ್ತಾನೆ ಸೊ ಯಾರ ಕೈಲಿ ಆಡ್ಸ್ಬೋದು ಅಂತ. ಈ ತರ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಮಾಡ್ತೀವಿ ನಾವು. ಆಮೇಲೆ ಚೆನ್ನಾಗಿತ್ತಾ ಇಟ್ಕೋತೀನಿ, ಇಲ್ವಾ ಅವ್ರಿಗೆ ದುಡ್ಡು ಕೊಟ್ಬಿಡ್ತೀನಿ, ಕಿತ್ತಾಕ್ಬಿಡ್ತೀನಿ. ಅದಂತೂ ನಾನು ಯಾರಿಗೂ ಹರ್ಟ್ ಮಾಡಲ್ಲ, ಕಿತ್ತಾಕ್ಬಿಡ್ತೀವಿ. ನಾನು ಅವಾಗ ಯಾರ ಮಾತು ಕೇಳಲ್ಲ, ನಂಗೆ ಚೆನ್ನಾಗಿಲ್ಲ ಅಂತ ಕಿತ್ತಾಕ್ಬಿಡ್ತೀನಿ ನಾನು. ಇದೆಲ್ಲ ಅದೇ ನಿಮ್ಮ ಕಿವಿಗೆ ಹೇಗ್ ಬೀಳ್ತಾ ಇದೆ? ನಂದು ಅದೊಂದು ಕೆಟ್ಟ ಬುದ್ಧಿ, ಅದೊಂದು. ಓಕೆ ಸರ್, ಇನ್ನೊಂದು ಹಾಡು ಬಗ್ಗೆ ಸ್ವಲ್ಪ ಹೇಳ್ಬಿಡಿ ನನ್ಗೆ. ಜೊಗೆಯಾಗೆ ಹೋಗ್ತೀನಿ, ಯಾರು ಕಾಣದೂರು. ಅದು ನನ್ನ ಪ್ರಕಾರ ಆ ಇಮ್ಯಾಜಿನೇಷನ್ ಇರ್ಲಿ, ಫಸ್ಟ್ ಆ ಇಮ್ಯಾಜಿನೇಷನ್ ಹೆಂಗ್ ಬಂತು ನಿಮ್ಗೆ? ಚೆನ್ನಾಗಿದೆ, ಅದು ಹಂಗೆ ಇರ್ಬೇಕು. ಯಾಕಂದ್ರೆ ಒಂದು ಪಾಳು ಬಿದ್ದ ಬೆಂಗಳೂರು, ಜಗತ್ತು ಇಷ್ಟೆಲ್ಲ ವರ್ಷ ಜನಗಳ ನಡುವೆ ನಾನು ನೀನು ಇಬ್ಬರೇ ಇದ್ರೆ ಹೆಂಗೋ ಅನ್ನೋದು ಒಂದು ಕತೆ ಕಟ್ಟಬೇಕು. ಯಾರು ಬೇಡ, ನಾವಿಬ್ಬರೇ ಇದ್ರೆ ಬೇರೆ ಲೋಕ ಹೆಂಗಿರುತ್ತೆ ಅನ್ನೋದು, ಅದನ್ನ ನಾನು ಕಲ್ಪನೆ ಮಾಡ್ಕೊಂಡು ಬರ್ದ್ಬಿಟ್ಟು ಪಿಕ್ಚರೈಸ್ ಮಾಡಿದೆ. ನೀವು ನಂಬಲ್ಲ, ಅದನ್ನ ನಾನು ಅವಾಗಲೇ ನಿಮ್ಗೆ ಹೇಳಿದೆ, 1.5 crores ಕೊಟ್ಟಿದ್ದೀನಿ ಅದು ಬ್ಯಾಕ್ಗ್ರೌಂಡ್ ಅದನ್ನ ಕ್ರಿಯೇಟ್ ಮಾಡಕ್ಕೆ. ಎಲ್ಲಿಂದ ಕರ್ಸಿದ್ ಗೊತ್ತಾ ನಿಮ್ಗೆ? ಅದು ಐ ಆಮ್ ದ ಲೆಜೆಂಡ್ ಗೊತ್ತು, ಬಿಲ್ ಸ್ಮಿತ್. ಆ ಟೀಮ್ ನ ಕರೆದು ಮಾಡಿಸಿದ್ವಿ VFX US ಇಂದ. ಆ ಟೀಮ್ ಕರೆದು ಮಾಡಿಸಿದೆ ಅವಾಗ. ಎಂಥ ಪ್ಯಾಷನ್ ಇರ್ಬೇಕು ನಿಮ್ಗೆ. ಮಾಡ್ಬೇಕು ಬಸ್ ಮಾಡ್ಬೇಕು. ನೀವು ಒಪ್ಕೋತಿರೋ ಬಿಡ್ತಿರೋ, ಬಟ್ ನಿನ್ನಲ್ಲಿರೋ ಏನೆಲ್ಲ ಮಾಡಕ್ ಸಾಧ್ಯ ಅದನ್ನ ಮಾಡ್ಬಿಡು ಅಂತ ಮಾಡ್ಬೇಕು. ಲವ್ಲಿ. ನಿಮ್ಮ ಹಾಡುಗಳಲ್ಲೇ ಐ ಥಿಂಕ್ ಇವರು ಕನ್ನಡದಲ್ಲಿ ರಾರಾಜಿಸಿದ್ದಾರೆ. ಕೈಲಾಶ್ ಖೇರ್ ಅವರು, ಶಂಕರ್ ಮಹಾದೇವ್ ಅವರು. ನಾನು ಕೇಳೋದಿದ್ದೆ, ನಿಮಗೆ ಅವರಿಬ್ರಲ್ಲಿ ಯಾರು ತುಂಬಾ ಇಷ್ಟ? ಸರ್ ಅಮೇಸಿಂಗ್ ಇಬ್ರು. ನೀವು ಮೊನ್ನೆ ನೋಡ್ಬೇಕಾಯ್ತು, ನುಗ್ಗಿ ವಾಡಿ ನಾ ಹಾಡ್ಸ್ಬೇಕಾದ್ರೆ ಹೋಗ್ಬೇಕಾದ್ರೆ ಕೇಳದಂತೆ ಅರ್ಜುನ್ಗೆ, ಶಂಕರ್ ಮಹಾದೇವ್ನು ಯಾರ್ದು ಸಾಂಗು? ಸರ್ ಪ್ರೇಮ್ ಅವ್ರದ್ದು ಸರ್. ಅವ್ನು ಬಂದ್ರೆ ಪೀಕಲ್ಲೇ ಬರ್ತಾನೆ ಗುರು, ಸಾಹಿತ್ಯ ಹಂಗೆ ಬರ್ಕ ಬರ್ತಾನೆ ಅವನು. ಸಾಂಗ್ ಅಂದ್ರೆ ಇಟ್ಟು ಬಿಡೋದು ಅದ್ರಂತೆ ಶಂಕರ್ ಮಹಾದೇವ್ನು. ಆಮೇಲೆ ನಾನು ಹೋದೆ ಸ್ಟುಡಿಯೋಗೆ, ಹೋಗಿ ಕುತ್ಕೊಂಡೆ ಅವ್ರ ಜೊತೆ ಕುತ್ಕೊಂಡೆ, ವಾಟ್ ಪ್ಯಾನ್ ಬರ ಅಂದ್ಬಿಟ್ಟು ಕುತ್ಕೊಂಡ್ರು. ಅವರೇ ಊಟ ತರಿಸಿದ್ರು, ಅವರೇ ಬಡಿಸಿದ್ರು ನಮ್ಗೆ ಕುತ್ಕೊಂಡು. ಬಾಂಬೆಲಿ ಅದು ವಿಡಿಯೋ ಇದೆ, ಕೊಡ್ತೀನಿ. ಅವರೇ ಬಡಿಸಿದ್ರು ವಿಡಿಯೋ ನಮ್ಗೆ. ಊಟ ಮಾಡಿ ಫಸ್ಟ್, ಆಮೇಲೆ ಆಡ್ತೀನಿ ನಾನು ಅಂತ. ಸಾಂಗ್ ಕೇಳ್ಬಿಟ್ಟು ದಿಸ್ ಅ ಬಿಗ್ ಇಟ್ ಅಂದ್ರು. ಏನ್ ಆಡಿದ್ರು ಸರ್ ಆ ಏಜ್ ಅವರು, ಅದ್ಭುತ. ಏನ್ ಅವ್ರದ್ದು ಕಮ್ಮಿ ಆಗೇ ಇಲ್ಲ, ಚಾನ್ಸೇ ಇಲ್ಲ ನಿಮ್ಗೆ. ರಾಮನಿಂದೆ ನಾನು ಹೇಳ್ದೆ ಅವ್ರಿಗೆ, ರಾಮನಿಂದೆ ಹನುಮ ಇದ್ದ ಸರ್, ಹನುಮನಿಂದೆ ಅದಕ್ಕೆ ಅವ್ನು ಯುದ್ಧ ಮಾಡ್ದ ಅಂತ ಹೇಳ್ಬೇಕು ನನಗೆ. ಅದನ್ನ ಮ್ಯೂಸಿಕಲ್ ಅಲ್ಲಿ ಹೇಳ್ಬೇಡಿ ಸರ್. ನಾನು ಯಾವತ್ತೂ ಅಷ್ಟೇ ಸಿಂಗರ್ಗಳಿಗೆ ಆಡ್ಬೇಕಾದ್ರೆ ನಾನು ಹೇಳ್ಬಿಡ್ತೀನಿ, ಮ್ಯೂಸಿಕಲ್ ಅಲ್ಲಿ ಮಾತ್ರ ಹೇಳ್ಬೇಡಿ ಸರ್, ಸಾಹಿತ್ಯಕ್ಕೆ ಆಡಿ ಅಂತ. ಸಾಹಿತ್ಯಕ್ಕೆ ಆಡಿ. SP ಸರ್ ಆಡೋರು, SP ಬಾಲಸುಬ್ರಹ್ಮಣ್ಯವರು ಸಾಹಿತ್ಯಕ್ಕೆ ಆಡೋರು, ಹಂಗೆ ಸಾಹಿತ್ಯಕ್ಕೆ ಆಡಿ ಅಂತ. ಅವ್ರ ಹಂಗೇನೆ ಅಹಮ್ಮಲ್ ಆಡಿದ್ರು ಅದನ್ನ. ರಿಯಲಿ ಗ್ರೇಟ್ ಸಿಂಗರ್ಸ್. ನಿಮಗೆ ತುಂಬಾ ಇಷ್ಟವಾದ ಸಾಹಿತಿ ಯಾರು? ಹಂಸಲೇಖ ಅವ್ರ ಬಾಸ್. ಒಂಥರ ದೇವ್ರಿದ್ದಂಗೆ ಅವರು. ಈ ನಮಗೆ ಅಂತಲ್ಲ, ಎಲ್ಲ ರೈಟರ್ಗಳಿಗೂ ಹಂಸಲೇಖ. ಆಮೇಲೆ ಅವರು ಬರೀದವರು ಪದಗಳಿಲ್ಲ, ಅವ್ರು ಮಾಡಿದವರು ಸಾಂಗ್ಗಳಿಲ್ಲ, ಅವ್ರು ಹೇಳ್ದರೋ ಪದಗಳೇ ಇಲ್ಲ, ಅಷ್ಟು ಬರೆದ್ಬಿಟ್ಟು ಅವರು. ಇವತ್ತು ನಾನು ಯಾವಾಗ ಓದಾಗಲ್ಲ ಅವ್ರು ಕಾಲ ಬಿಡ್ತೀನಲ್ಲ, ಗೌಡ ಅಲ್ಲಿಲ್ಲ ಕಣ ಪೆನ್ನು ಮಗನೇ ಇಲ್ಲಿದೆ ಅಂತಾರೆ. ನಾನು ಹಂಗನು ಏನಾರ ಒಂಚೂರು ಬರ್ತದೇನೋ ಅಂತ ಗುರುಗಳ. ಬಟ್ ಯಾವುದೇ ಸಾಂಗ್ ನಂದು ರಿಲೀಸ್ ಆದಾಗ ಫೋನ್ ಮಾಡಿ ಹೇಳ್ತಾರೆ, ಏನೋ ಗೌಡ ಹಿಂಗ್ ಬರ್ದಿದ್ಯಾ ಅಂತೀನಿ. ಏನಿಲ್ಲ ಗುರುಗಳ, ನಿಮ್ದೇ ಚೋಚ ಬಾತು ಕದ್ದು ಮುಚ್ಚಿ ಬರ್ಕೊಂಡಿದೀನಿ ಅಷ್ಟೇ ಅಂತೀನಿ. ನಿಮ್ಮ ಹಾಡುಗಳಲ್ಲೇನೆ ನನಗೆ ಇದು ಒಂದು ಡಿಪ್ಲೊಮ್ಯಾಟಿಕ್ ಆನ್ಸರ್ ಕೊಡ್ಬೇಡಿ, ನನಗೊಂದು ಕಡಾಖಂಡಿತವಾದ ಆನ್ಸರ್ ಕೊಡಿ. ನಿಮ್ಮ ಫೇವ್ರೇಟ್ ಹಾಡು ಅಂದ್ರೆ, ಅಫ್ಕೋರ್ಸ್ ಈ ಕ್ಷಣಕ್ಕೆ ನಿಮ್ಮ ಹಾಡುಗಳಲ್ಲೇ ನಿಮ್ಮ ಫೇವ್ರೇಟ್ ಹಾಡು ಯಾವ್ದೊಂದು ನಿಮ್ಗೆ? ನಂದು ಫೇವ್ರೇಟ್ ಹಾಡು ಅಂತಂದ್ರೆ ಬಾಸ್, ನಾನು ಇದರಲ್ಲಿ ಬರ್ದಿದ್ದೀನಿ ಸುಮಾರು ಸಾಂಗ್ಗಳನ್ನ, ಎಲ್ಲಾ ಪಿಕ್ಚರ್ ಇದರಲ್ಲೂ ಕೆಲವು ಸಾಂಗ್ಸ್ಗಳ ಬರ್ದಿದ್ದೀನಿ. ನಾನು ಕಮರ್ಷಿಯಲ್ ಆಗಿ ಎಲ್ಲ ಬರ್ದೀನಿ. ಬಟ್ ನನ್ನ ತುಂಬಾ ಅದ್ಭುತವಾದ ಸಾಂಗ್ ಅಂದ್ರೆ ಜೋಗಿ ಸಾಂಗ್. ಯಾಕಂದ್ರೆ ಓಪನಿಂಗ್ ಟೈಟಲ್ ಬರ್ದಿದ್ದೀನಿ ನಾನು, ನೀವು ಕೇಳಿರ್ಬೇಕು. ಪ್ರತಿಯೊಬ್ಬ ಮನ್ಸ ಹುಟ್ಟು ಸಾವು ಇದರ ನಡುವೆ ಬರ್ದಿದ್ದೀನಿ ಅದನ್ನ. ಮಾನವನ ಜೀವಿತ ಯು ಪ್ಲೀಸ್ ಹೆಡ್ನ ಡೌನ್ ಮಾಡೇ ಹೋಗಿ ಜೀವನ ಅಂತಾನೆ ಹೇಳಿದ್ದೀನಿ. ಇವತ್ತು ಅದನ್ನೇ ಹೇಳ್ತೀನಿ ನಾನು. ಈ ಪಿಕ್ಚರ್ ಸಾಂಗ್ಗಳನ್ನು ಅದೇ ಹೇಳಿದ್ದೀನಿ. ಶಿವ ಸಾಂಗ್ಗಳಲ್ಲೂ ನಮ್ಮ ಹುಡುಗನ ಕೈಲಿ ಬರ್ಸಿದ್ದೀನಿ. ಮಂಜುನಾಥ್ ಬರ್ದಿಯ ಮಂಜು, ಸೊ ಅದರಲ್ಲೂ ಹೇಳಿದ್ದೀನಿ. ಕಾಲಿ ಹೇಳಿಯವರು ಅದನ್ನ ನೀವು ಹೇಳ್ತಾನೆ ಬಂದಿದ್ದೀರಾ ಎಷ್ಟೋ ಹಾಡುಗಳಲ್ಲಿ. ನಾನು ವೇದಾಂತನೂ ಹೇಳ್ತೀನಿ, ಮಚ್ಚು ತೋರಿಸ್ತೀನಿ. ಆ ಸುಮ್ಮನೆ ಮಚ್ಚು ತೋರಿಸಿ ಬ್ಲಡ್ ತೋರಿಸಲ್ಲ, ಅದಕ್ಕೊಂದು ವೇದಾಂತ ಹೇಳ್ಕೊಬತ್ತೀನಿ. ನೀವು ಹಿಂಗೂ ಆಗ್ಬೋದು, ಯುವರ್ ವಿಶ್. ಸರ್, ಕೊನೆಯ ಪ್ರಶ್ನೆ. ಈಗ ಸುದೀಪ್ ಅವರು ಇದರಲ್ಲಿ ಕಾಲಭೈರವನ ಪಾತ್ರ ಮಾಡಿದ್ದಾರೆ. ಸುದೀಪ್ ಅವರಾಗ್ಲಿ, ಶಿವರಾಜ್ ಕುಮಾರ್ ಅವರಾಗ್ಲಿ, ಇವರೆಲ್ಲರಿಗೂ ನಿಮ್ಮ ಮೇಲೆ ಒಂದು ನಂಬಿಕೆ ಇದೆಯಲ್ಲ, ಹೇಗೆ ಗಳಿಸ್ಕೊಂಡ್ರಿ ಆ ನಂಬಿಕೆಯನ್ನ? ಗೊತ್ತಿಲ್ಲ, ನನ್ನ ಮೇಲೆ ಇಟ್ಟಿರೋ ಪ್ರೀತಿನೋ ವಿಶ್ವಾಸನೋ ಅಂಡ್ ದೆನ್ ನನ್ನ ನಂಬಿಕೆನೋ ಗೊತ್ತಿಲ್ಲ. ಐ ಡೋಂಟ್ ನೋ ರಿಯಲಿ. ಕರೆದ ತಕ್ಷಣ ಹೇಳಿದ ತಕ್ಷಣ ಪ್ರೀತಿಯಿಂದ ಬಂದು ಮಾಡಿದ್ದಾರೆ.
ನಿಜವಲ್ಲ ಅವ್ರಿಗೆ ಯಾವತ್ತೂ ನಾನು ಚಿರುಣಿಯಾಗಿರ್ತೀನಿ. ವಾಟ್ ಡು ದೇ ಸಿ ಇನ್ ಯು? ನಿಮ್ಮಲ್ಲಿ ಏನ್ ನೋಡ್ತಾರ ಅವರು? ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ. ನನಗೆ ನನ್ನ ಸುದೀಪ್ ಅವರು ಅದೇ ಹೇಳ್ತಾರೆ, ನಿನಗಿರೋ ಫ್ಯಾಷನೇಟಾಗಿ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಕರೆಕ್ಟ್ ಕರೆಕ್ಟ್. ಗೊತ್ತಿಲ್ಲ ನನ್ನ ಹತ್ರ ಏನಿದೆ ಅಂತ, ನನಗೂ ಗೊತ್ತಿಲ್ಲ, ಪ್ರಾಮಿಸ್ ಗೊತ್ತಿಲ್ಲ. ಬಟ್ ನಾನು ಶ್ರದ್ಧೆಯಿಂದ ನಾನು ಕೆಲಸ ಮಾಡ್ತೀನಿ. ನನ್ನಲ್ಲಿ ಅವ್ರು ಏನ್ ನೋಡಿದ್ರು, ನನ್ನ ಇದರಲ್ಲಿ ಅವ್ರೇನು ಕಂಡಿಡಿದ್ರೋ ಗೊತ್ತಿಲ್ಲ. ಸೊ ಕರ್ಕೊಂಡು ಹೋಗ್ತಿದ್ದಾರೆ, ಜೊತೆಲಿ ಹೋಗ್ತಾ ಇದೀನಿ. ನನ್ನ ಊಹೆ ಏನು ಅಂದ್ರೆ ಇವರೆಲ್ಲರೂ ಪ್ಯಾಷನೇಟ್ ಆದ ವ್ಯಕ್ತಿಗಳೇ. ಸೊ ಅವರಲ್ಲಿರೋ ಪ್ಯಾಷನ್ ನಿಮ್ಮ ಪ್ಯಾಷನ್ ಅನ್ನು ನೋಡಿದಾಗ ಅದು ಕನೆಕ್ಟ್ ಆಗ್ಲೇಬೇಕು ಅಂತ ನನ್ನ ಪ್ರಕಾರ. ಅದೇ ಫಲಿತಾಂಶ ಹೇಗಾದ್ರೂ ಇರ್ಬೋದು, ಆ ಪ್ಯಾಷನ್ ತಾನೇ ಮುಖ್ಯ. ಸೊ ಅದನ್ನ ಅವ್ರು ರಿಲೇಟ್ ಮಾಡಿ ಬರ್ತಾರೆ. ನಾನು ಕೆಲಸದ ವಿಷಯದಲ್ಲಿ ಸೋಲಲ್ಲ ಬಾಸ್. ಬೇರೆ ನೀವೆಲ್ಲಾರು ಸೋಲ್ತೀನಿ, ಕಾಲಿಡ್ಕೊಬಿಡ್ತೀನಿ. ಕೆಲಸದ ವಿಷಯದಲ್ಲಿ ಐ ಆಮ್ ನಾಟ್, ನಾನು ಡೌನ್ ಫಾಲ್ ಆಗೋದೇ ಇಲ್ಲ. ಯಾರು ಹೇಳಿ, ಇನ್ಕ್ಲೂಡಿಂಗ್ ಬಂದು ನಾನು ನನ್ನ ತಾಯಿ ಇದ್ದಾಗ ಅಷ್ಟೇ, ನಮ್ಮ ಅಮ್ಮ ಇದ್ದಾಗ ನಮ್ಮ ಅಮ್ಮಂಗೆ ತೋರಿಸಿಲ್ಲ ನಾನು. ಅದು ನನ್ನ ತಾಯಿಗೆ ಗೊತ್ತಿತ್ತು ಯಾವಾಗ್ಲೂ. ಓಕೆ, ಕೆಲಸದ ವಿಷಯದಲ್ಲಿ ನಾನು ಯಾರಿಗೂ ಕಾಂಪ್ರಮೈಸ್ ಆಗಲ್ಲ, ಯಾರಿಗೂ ಸೋಲಲ್ಲ. ಅಲ್ಲಿ ಬಂದ್ಬಿಟ್ಟು ನಾನು ಕೆಲಸದಲ್ಲಿ ನಾನು ಪದನ ಯೂಸ್ ಮಾಡ್ತೀನಿ, ನಾನು. ಇನ್ ಮಿಕ್ಕಿದ ಎಲ್ಲಾ ವಿಷಯಕ್ಕೆ ಬನ್ನಿ, ನಾವು ಕೆಲಸದಲ್ಲಿ ನಾನು ಅನ್ನೋ ಪದ ಇಲ್ಲ ಅಂದ್ರೆ ನೀನಲ್ಲ, ನೀನ್ ಕ್ರಿಯೇಟರ್ ಅಲ್ಲ, ನೀನ್ ಫ್ಯೂಚರ್ಲಿ ಏನು ಸಾಧನೆ ಮಾಡಲ್ಲ ಅಂತ ಅಲ್ಗ ಅರ್ಥ. ಅದಕ್ಕೆ ಆ ವರ್ಡ್ನ ಮಾತ್ರ ನಾನು ಭುಜದ ಮೇಲೆ ಇಟ್ಕೊಂಡು ಓಡಾಡ್ತೀನಿ. ಕೆಲಸ ಅಂತ ಬಂದಾಗ ಪ್ರೇಮ್ ನೀನು ನಾನು ಅಂತಾನೆ ಬಾ ಬಡಿ ಮಗನೇ, ಅವಾಗ ನೀನೇನಾದ್ರು ಸಾಧನೆ ಮಾಡಕ್ ಸಾಧ್ಯ. ಇನ್ನು ಎಲ್ಲಾನು ಸೇರಿಸ್ಕೊ ನಾವು ಜೊತೆಲಿ. ಸೊ ದಟ್ ಇಸ್ ಮೈ ಪಾಲಿಸಿ. ನನಗೆ ಒಂದು ಒಳ್ಳೆ ಕ್ಲೋಜರ್ ಸಿಕ್ತು ಈ ಸಂದರ್ಶನಕ್ಕೆ. ನಿಮ್ಮ ಸಾಹಿತ್ಯನೇ ಅನ್ಸುತ್ತೆ, ಅದ್ರದ್ದೆಲ್ಲ ಹೇಳ್ಬಿಡ್ತೀನಿ. ನಾನು ಹೇಳ್ದೆ ಇವರಲ್ಲಿ ಒಂದು ಪ್ಯಾಷನ್ ಇದೆ, ನಿಮ್ಮಲ್ಲೊಂದೇ, ಅದನ್ನ ಕರೆಕ್ಟ್ ಆಗ್ತಾರೆ ಅಂತ. ಸೊ ಅದೇ ನೀನೇನೇ ಹಾಗೆ ಕರೆಕ್ಟ್ ಆಗ್ತಾರೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯೋರ್ ಟೈಮ್. ಆಲ್ ದಿ ವೆರಿ ಬೆಸ್ಟ್. ನಮಗೆ ಐ ಆಮ್ ಕಾನ್ಫಿಡೆಂಟ್ ದಟ್ ಪ್ರೇಮ್ ವಿಲ್ ಬಿ ಬ್ಯಾಕ್ ಇನ್. ಆಲ್ವೇಸ್. ನಾನು ಅವಾಗಲೇ ಹೇಳಿದೆ ನಿಮ್ಗೆ, ಒಬ್ಬೊಬ್ಬರಿಗೆ ಧ್ರುವ ಆಗಿರೋದಕ್ಕೆ ಆ ತರದೊಂದು ಸಿನಿಮಾ ಮಾಡಿದೀನಿ, ರಾಣಾ ಆಗಿರೋದಕ್ಕೆ ಆ ತರ ಸಿನಿಮಾ ಮಾಡಿದೀನಿ, ಶಿವಣ್ಣ ಆದ್ರೆ ಬೇರೆ ತರ ಸಿನಿಮಾ ಮಾಡ್ತೀನಿ, ಸುದೀಪ್ ಸರ್ ಆದ್ರೆ ಬೇರೆ ಸಿನಿಮಾ ಮಾಡ್ತೀನಿ. ಬಟ್ ಇದು ಸಿನಿಮಾ ಬಂದು ಓವರ್ ಆಲ್ ಎಲ್ಲಾರ್ಗು ಕನೆಕ್ಟ್ ಮಾಡಿ ಸಿನಿಮಾ ಮಾಡಿದ್ದೀನಿ. ಸೊ 30 ತಾರೀಕು ಬಂದು ನೋಡಿ. ಖಂಡಿತ. ಯಾರನ್ನು ಹರ್ಟ್ ಮಾಡಬೇಡಿ. ಸಿನಿಮಾ ಚೆನ್ನಾಗಿಲ್ಲ, ಅದು ಅವ್ರಿಗೆ ಬಿಟ್ಟಿದ ವಿಷಯ, ನಮಗೂ ಅದಕ್ಕೂ ಸಂಬಂಧ ಇರಲ್ಲ. ಕಷ್ಟಪಟ್ಟು ಮಾಡಿದೀವಿ, ತುಂಬಾ ಇಷ್ಟಪಟ್ಟು ಬಂದು ನೋಡ್ತೀರಾ, ಯಾವ್ರ ವಿಷಯ. ಬಟ್ ಯಾರನ್ನ ಕಿಂಡಲ್ ಮಾಡೋದು, ಇನ್ನೊಬ್ಬರನ್ನ ಕಾಲು ಎಳೆಯೋದು, ಇನ್ನೊಬ್ರಿಗೆ ತೊಂದರೆ ಕೊಡೋದು, ಇನ್ನೊಬ್ಬರನ್ನ ಹರ್ಟ್ ಮಾಡೋದು ಮಾತ್ರ ಯಾರು ಮಾಡಬೇಡಿ ಅಂತ ಈ ಸಂದರ್ಭದಲ್ಲಿ ಕೇಳ್ತಾ. ಸೊ 30 ತಾರೀಕು ರಿಲೀಸ್ ಆಗ್ತಿದೆ. ಪ್ಲೀಸ್ ವೆಲ್ಕಮ್ ಅಲ್ಲಿ KD ವರ್ಲ್ಡ್ಗೆ ಬನ್ನಿ, ನೋಡಿ, ಆಶೀರ್ವದಿಸಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್.